ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರದ ಜೋಡಿ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಶಾಸಕರಾದ ಶ್ರೀ ಪುಟ್ಟರಂಗಶೆಟ್ಟಿ ಅವರಿಂದ ಗುದ್ಲಿ ಪೂಜೆ ನೆರವೇರಿಸಲಾಯಿತು. ಜೋಡಿ ರಸ್ತೆಯ ಸಮಗ್ರ ಅಭಿವೃದ್ಧಿಗಾಗಿಗೋಸ್ಕರಂದು 3.80 ಕೋಟಿ ರುಗಳ ವೆಚ್ಚದಲ್ಲಿ ಇಂದು ಶಾಸಕರು ಗುದ್ಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪಂಚಯೋಜನೆ ಅಧ್ಯಕ್ಷ SV ಚಂದ್ರು, ಚೋಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ಸೈಯದ್ ರಫಿ, ಸ್ವಾಮಿ, ಪೌರಾಯುಕ್ತರು ಪರಶುರಾಮ ಛಲವಾದಿ ಸೇರಿದಂತೆ ಇನ್ನಿತರರು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. 3 ಸರ್ಕಲ್ಗಳು, ಕಚ್ಚಪ್ಪ ಸರ್ಕಲ್ಲು, ಇಲ್ಲಿ ನಮ್ಮ ಆಸ್ಪತ್ರೆ ಹತ್ರ ಒಂದು ಸರ್ಕಲ್ಲು ಮತ್ತು ಡಿವೈಸ್ 3 ಸರ್ಕಲ್, ಎರಡೂ ಕಡೆಯೂ ಎಲ್ಲ ರೀತಿಯ ಅಭಿವೃದ್ಧಿಗಳು ಅಂದರೆ ಇಲ್ಲಿ ಏನೇನು ಫುಟ್ಪಾತ್ ಅದು ಮತ್ತು ಲೈಟಿಂಗ್ ಎಲ್ಲ ಸಮಗ್ರವಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಏನು ಮಾಡಿದ್ದೀವಿ 5-6 ತಿಂಗಳು, ಒಂದು 6 ತಿಂಗಳಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ. ಕಳೆದ ಸಾರಿ ಮಳೆ ಆಗಲಿಲ್ಲ, ಆದರೂ ನಾವು 25 ಬೋರ್ ಹೊಡಿಸ್ತೀವಿ, ಇನ್ನೂ ಬೋರ್ ಹೊಡಿಸ್ಬೇಕು ಅಂತ ಮಾಡಿದ್ದೀವಿ. ಎಲ್ಲಿ ಮತ್ತು ಬೋರ್ ಅಂತ ಹೊಡಿತೀವಿ. ಇಲ್ಲಿ ಜನಗಳು ಯಾರೂ ಸಹ ನಾವು ಟ್ಯಾಂಕರ್ಗಳು ಇಟ್ಕೊಂಡು ಯಾರೂ ರೆಡಿ ಇಲ್ಲ. ಇವತ್ತು ಆಯವ್ಯಯ ಮಂಡಿಸ್ತೀವಿ. ನಾನು DC ಇಟ್ಟು ಆಯವ್ಯಯ ಬಗ್ಗೆ ಮೀಟಿಂಗ್ ಕರೆದಿದ್ದೀವಿ. ನಮ್ಮ ಜೊತೆಯಲ್ಲಿ ಚಾಮರಾಜನಗರ ಟೌನ್ಗೆ ಸುಮಾರು 300 ಕೋಟಿಯಷ್ಟು ಕುಡಿಯೋ ನೀರು ಮತ್ತು ಒಳಚರಂಡಿ, 163 ಕೋಟಿ ಒಳಚರಂಡಿ, 143 ಕೋಟಿ ಕುಡಿಯೋ ನೀರು ಎರಡೂ ಸ್ಯಾಂಕ್ಷನ್ ಆಗಿ 2 ಟೆಂಡರ್ ಆಗಿದ್ದಾವೆ. ಗುದ್ಲಿ ಪೂಜೆ ಮಾಡಬೇಕು. CM ಕರೆದಿ ಬರಲಿಲ್ಲ ಅಂದರೆ ನಾವೇ ಮಾಡಬೇಕಂತ ಯೋಚನೆ ಮಾಡಿ ಆದಷ್ಟು ಬೇಗ ನಾವು ಮಾಡ್ತೀವಿ. ಯಾಕಂದರೆ ಆ 3ನೇ ಯೋಜನೆ ಏನು ಮಾಲಂಗಿ ಹುಡುಗಿಂದ ಬರ್ತಕ್ಕಂಥ ಯೋಜನೆ ಟೆಂಡರ್ ಆಗಿದೆಯಲ್ಲ, ಅದು ಆಗದಿಲ್ಲ. ನಾವು ಕುಡಿಯೋ ನೀರನ್ನ ಕೊಡೋಕ್ಕಲ್ಲ, ಆದಷ್ಟು ಮಾಡ್ತೀವಿ ಆದಷ್ಟು ಬೇಗನೆ. ಮತ್ತು ಕ್ರೀಡಾಂಗಣದಲ್ಲಿ ತೆಗೆದುಕೊಟ್ಟಿದ್ದೀವಿ, ಆದಷ್ಟು ಸುಮಾರು ಪ್ಲ್ಯಾಂಟ್ಗಳನ್ನ ಹಾಕಿದ್ದೀವಿ. ಇವತ್ತಿಂದ ಎಲ್ಲವನ್ನು ಪ್ರಾರಂಭ ಮಾಡ್ತೀವಿ. ಸರ್, ರಸ್ತೆ ಅಭಿವೃದ್ಧಿ, ದೀಪ, 2 ಫುಟ್ಪಾತ್, 3 ಸರ್ಕಲ್ಗಳು ಎಲ್ಲವೂ ಸೇರಿದೆ ಸಮಗ್ರವಾಗಿ. ಅದಲ್ಲದೆ ಮರಳಿ ಸರ್ಕಲ್ಗೆ ಹೋಗ್ತಕ್ಕಂಥಕ್ಕೆ 80 ಲಕ್ಷ ಟೆಂಡರ್ನ ಕಟ್ಟಿ 2 ಬ್ಯಾಚ್ 2 KMF ಕರ್ನಾಟಕ ಫಂಡ್ 1 2 ಸೇರಿ 80 ಕೋಟಿಗೆ ಟೆಂಡರ್ ಆಗಿದೆ. ಆ ಲೈಟ್ನು ಕೆರೆಗಳನ್ನೆಲ್ಲ ನಿಂತಿದ್ದೀವಿ. ಮಾಲಗೆರೆ ನಮ್ಮ 3 ತೂಗಿನ ಕೆರೆ ಅಂದರೆ ಅರ್ಧಳ್ಳಿ ಕೆರೆ ಏನಾಗಿದೆ ಅಂದರೆ ನಮ್ಮ ದೊಡ್ಡಬಾಳ ಕೆರೆಯಿಂದ ಬರ್ತಕ್ಕಂಥ ಪೈಪು ಯಾವುದೇ ಪೈಪಾರು 1 ವಾರಕ್ಕೆ ನಿಂತ್ಕೊತದಲ್ಲಿ ಸರ್ ನಿಂತೋಗ್ಬಿಟ್ಟಿದೆ ಸರ್. ಈಗ ಜೋಳ ಮಣ್ಣು ಆಗ್ತಿಲ್ಲ. ಅದಕ್ಕೆ ಈಗ ಸ್ವಲ್ಪ ಈ ಮಳೆಗಳೇ ನೋಡ್ಕೊಂಡು ಅದಕ್ಕೆ ಬೇರೆ ರಬ್ಬರ್ ಪೈಪ್ ಪ್ಲಾಸ್ಟಿಕ್ ದೊಡ್ಡ ಪೈಪ್ ಹಾಕಿ ಮಾಡ್ತಕ್ಕಂಥ ಮಾಡ್ತೀವಿ. ಕೆಳಗಡೆ ಕಾಮಗಾರಿ ನಡೀತದೆ. ಸುಮಾರು 2 ಕೋಟಿಗೆ ಟ್ರೈನ್ ಅದು ಆ ಕೆರೆ ತುಂಬ ಕೆಳಗಡೆ ರೈತರಿಗೆಲ್ಲ ಎಲ್ಲ ಜಮೀನುಗಳು ಭಾಳ ಗೋಳಾಗ್ಬಿಟ್ಟಿದೆ. ಅದನ್ನು ಕೆಲಸ ಮಾಡುತ್ತಾ ಇದೆ ಸರ್. ಇದೇ ರಸ್ತೆಯಲ್ಲಿ ಸಮಗ್ರವಾಗಿ ಮಾಡೋಕ್ಕೆ 143 ಕೋಟಿ ಆಗಿರೋದು. ಇಲ್ಲಿ ಏನಿತ್ತು ಅದು ಹೆಚ್ಚಿಗೆ ರಿಸರ್ವ್ ಮಾಡ್ತಾ ಕೆಲಸ ಮಾಡ್ತೀವಿ.